ರಾಜ್ಯದಲ್ಲಿ ಮುಸ್ಲಿಂ ಪುಂಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಕಂಡಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ದಿನ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ ನಡೆದಿತ್ತು. ಇದಾದ ಮೇಲೆ ಶಿವಮೊಗ್ಗದಲ್ಲಿ ಬಾಲಕನ ಕೊಲೆ ಮಾಡಿದ್ರು. ಅನೇಕ ಕಡೆ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿದ್ರು. ಇದೀಗ ಕೊಡಗಿನಲ್ಲೂ ಹಿಂದೂ ಕಾರ್ಯಕರ್ತನ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ. ಹಿಂದೂ ಸಂಗಮ ಕಾರ್ಯಕರ್ತನ ಮೇಲೆ ಮುಸ್ಲಿಂ ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಿಂದೂ ಸಂಗಮ ಯಾತ್ರೆಗೆ ಸಿದ್ಧತೆ ವೇಳೆ ಮುಸ್ಲಿಂ ಯುವಕರಿಂದ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಲಾಗಿದೆ. ಮಡಿಕೇರಿ ತಾಲೂಕಿನ ನಾಪೊಕ್ಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಪ್ಪಚ್ಚಿರ ಗೌತಮ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಹೇಲ್ ಮತ್ತು ಸಿದ್ದಿಕ್ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ರಾಶಿಕ್, ಸಿದ್ದಿಕ್, ಸುಹೇಲ್, ನಾಫಿ ವಿರುದ್ಧ ಕೇಸ್ ದಾಖಲಾಗಿದೆ. ಹಲ್ಲೆ ಮಾಡಿದ ಮುಸ್ಲಿಮರು ಕಾಂಗ್ರೆಸ್ ಪ್ರಭಾವಿ ನಾಯಕರ ಮಕ್ಕಳು ಎಂದು ಹೇಳಲಾಗ್ತಾ ಇದೆ. ಹಿಂದೂ ಸಂಗಮ ಕಾರ್ಯಕ್ರಮದ ಅನೌನ್ಸ್ಮೆಂಟ್ಗೆ ಸ್ಪೀಕರ್ ತೆಗೆದುಕೊಂಡು ಹೋಗ್ತಿದ್ದ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ನಡೆದಿದೆ. ಘಟನೆ ನಡೀತಿದ್ದಂತೆ ಸ್ಥಳಕ್ಕೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಇನ್ನಿತರ ರಾಜಕೀಯ ನಾಯಕರು ಭೇಟಿ ಕೊಟ್ಟಿದ್ದು ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ದಿನಾಂಕ 27/2/26ರಂದು ಫಿರ್ಯಾದಿಯವರು ಕೃತ್ಯ ನಡೆಸಿದ ಸ್ಥಳದಲ್ಲಿ ನೀಡಿದ ಪುಕಾರನ್ನು ಠಾಣಾ HC 196 ಸತೀಶ್ ರವರು ತಂದು ಹಾಜರುಪಡಿಸಿದ್ದನ್ನು ಹೊಂದಿಕೊಂಡು ನೋಡಲಾಗಿ ದಿನಾಂಕ 27/2/26ರಂದು ಸಂಜೆ 4 ಗಂಟೆಗೆ ಫಿರ್ಯಾದಿದಾರರು ಸಾಮಾನು ಖರೀದಿಸಲು ಅಂಗಡಿಗೆ ಬಂದಿದ್ದು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಊರಿನವರಾದ ಗೌತಮ್ ಎಂಬುವರು ತಮ್ಮ ವಾಹನ ಪಿಕಪ್ ಸಂಖ್ಯೆ ಸೋ ಅಂಗಡಿಯಲ್ಲಿ ಸಾಮಾನು ಖರೀದಿಸಲು ಹೋಗಿದ್ದು ಈ ಸಮಯದಲ್ಲಿ ಭಗವಧ್ವಜ ಕಟ್ಟಿರುತ್ತಾರೆ. ಫಿರ್ಯಾದಿಯವರು ಗೌತಮ್ನನ್ನು ವಿಚಾರಣೆ ಮಾಡಿದಾಗ ನಾಳೆ ನಡೆಯಲಿರುವ ಬಲ್ಲಮಾವಟಿ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಲು ಬಂದಿರುವುದಾಗಿ ಹೇಳಿರುತ್ತಾರೆ. ಇದನ್ನು ನೋಡಿದ ಪಕ್ಕದ ಅಂಗಡಿಯ ಕಾರ್ ಟೆಕ್ನಿಯಿಂದ ಹಂಸ ಎಂಬುವರ ಮಗನಾದ ಸುಹೇಲ್ ಎಂಬುವನು ಏಕಾಏಕಿ ಕಬ್ಬಿಣದ ರಾಡು ತೆಗೆದುಕೊಂಡು ಬಂದು ಗೌತಮ್ನನ್ನು ಕುರಿತು ಏನು ಧ್ವಜ ಹಾಕಿಕೊಂಡು ಎಲ್ಲಿ ಏನು ನಿಲ್ಲಿಸಿದೆಯಾ ಎದುರು ಗದರಿಸಿ ತಲೆಯ ಮೇಲೆ ಬಲವಾಗಿ ಹೊಡೆದು ಮಾರಣಾಂತಿಕ ಗಾಯವನ್ನು ಮಾಡಿರುತ್ತಾರೆ. ಅಲ್ಲೇ ಇದ್ದ ಸಿದ್ದಿಕಿ ತಂದೆ ಕೆ ಇಸ್ಮಾಯಿಲ್ ಎಂಬುವರ ಈ ಸುಳ ಮಗನನ್ನು ಕಡಿ ಮತ್ತು ಕೊಲ್ಲು ಎಂದು ಕೂಗುತ್ತಾ ಬಂದು ಬೇಸ್ಬಾಲ್ ಬ್ಯಾಟ್ನಿಂದ ಗೌತಮನ ಕೈಗೆ ಹೊಡೆದು ಇವನನ್ನು ಸಾಯಿಸಬೇಕೆಂದು ಕೂಗಿದ ಸಮಯದಲ್ಲಿ ಮೊಹಮ್ಮದನ ಮಗ ನಾಫಿ ಪಿ ಎಂಬವನು ಬಂದು ಇವನನ್ನು ಸಾಯಿಸಬೇಕು ಎಂದು ಕೈಯಲ್ಲಿಂದ ಪಂಚಿನಿಂದ ಗುದ್ದಿ ಕೊಲ್ಲಲು ಪ್ರಯತ್ನ ಮಾಡಿದ. ಈ ಪಂಚನ್ನು ರಾಶಿದ್ PA ಎಂಬವನು ಅಂಗಡಿಯಿಂದ ತಂದುಕೊಟ್ಟು ಗೌತಮನನ್ನು ನಾಯಿ ಎಂದು ಕೂಗಿದ. ಇಷ್ಟರಲ್ಲಿ ನಾವುಗಳು ಕೆಲವು ಜನ ಸೇರಿ ಬಿಡಿಸಿದೆವು. ಕೂಡಲೇ ಆರೋಪಿಗಳು ಬಂದು ಕೆಂಪು ಬಣ್ಣದ ಆಲ್ಟೋ ಕಾರ್ KA 53Z5272 ನಲ್ಲಿ ರಾಶಿದ್ ಎಂಬವನ ಸಹಾಯದೊಂದಿಗೆ ಅಲ್ಲಿಂದ ಕಾರಿನಲ್ಲಿ ಹೋಗಿರುತ್ತಾರೆ. ಇವರುಗಳು ಉದ್ದೇಶಪೂರ್ವವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳನ್ನು ತಂದು ತಲೆ ಮತ್ತು ಮೈ ಮೇಲೆ ಹೊಡೆದಿರುವ ಆರೋಪಿಗಳ ಮೇಲೆ ಕಾನೂನು ರೀತಿ ಕ್ರಮಗೊಳ್ಳಬೇಕೆಂದು ಇದು ನಾವು ಕೊಟ್ಟ ಪುಕಾರು. ಇದು ಪುಕಾರು 307ಗೆ ಈಕ್ವಲೆಂಟ್. ಬೇಕಾದ್ರೆ ಯಾರಾದ್ರೂ ಗೂಗಲ್ ಮಾಡಿ ನಾಪಕ್ಕೂ ನಾಳೆ ಇದೇ ತರ ಹೋಮ್ ಗಾರ್ಡ್ಗಿಂದಾನೆ ಕೆಲಸ ಮಾಡ್ತಿದ್ರೆ ಇದೇ ತರ ಹೊಡೆದಾಟ ಆಗ್ತದೆ ಇರ್ತದೆ. ಪೊಲೀಸರು 28 ಪೊಲೀಸರು, 3 SI 1 SI ಹಾಕಿರೋದು. ಹಿಂದೂ ಸಂಗಮ ಆಯೋಜಕ ಸಮಿತಿ ಬಲ್ಲಮೋಟಿ ಕರವಂಡಪ್ಪಣ್ಣ ದೊಡ್ಡಬಲಿಕೋಟು. ನಾವು ಇವತ್ತು ಒಂದು ಮಧ್ಯಾಹ್ನ ನಾನು ಮತ್ತೆ ಅಪ್ಪಚ್ಚಿರ ಗೌತಮ್ ಇಬ್ಬರು ಹೋಗಿ ಮಡಿಕೇರಿಯಿಂದ ಈ ನಾಳೆಯ ಕಾರ್ಯಕ್ರಮಕ್ಕೆ ಇರುವಂತ ಫ್ಲಾಗ್ಗಳು ಮತ್ತೆ ಈ ಸ್ಪೀಕರ್ಗಳನ್ನ ತಂದು ನಾಪೋಕಲಲ್ಲಿ ನಮ್ಮ ಈ ಪೊನ್ನಾಡು ಸೂಪರ್ ಮಾರ್ಕೆಟ್ ಮುಂದ್ಗಡೆ ನಿಂತ್ಬಿಟ್ಟು ಒಂದು ಶಾಪಿಂಗ್ ಹೋಗಿದ್ದು. ಆವಾಗ ಒಂದು 5 ಜನ ಆಲ್ಟೋ ಕಾರಲ್ಲಿ ಬಂದುಬಿಟ್ಟು ನೀವ್ಯಾಕೆ ಈ ಫ್ಲಾಗ್ ಕಟ್ಟಿದ್ದು ಪಿಕಪ್ ಮೇಲೆ, ನೀವ್ಯಾಕೆ ಇದು ಸೌಂಡ್ ಬಾಕ್ಸ್ ಹಿಡ್ಕೊಂಡು ಮಾತಾಡ್ತಿರೋದು ಅಂತ ಹೇಳ್ಕೊಂಡು ತೊರೆ ಮಾಡಿದ್ರು. ಮತ್ತೆ ನಾವು ಅವ್ರ ಜೊತೆ ಮಾತು ಬೆಳೆಸಿ ಏನೋ ಆಯ್ತು. ನಮ್ಮ ಹುಡುಗರೆಲ್ಲ ಬಂದ್ರು, ಸ್ವಲ್ಪ ಅವ್ರವ್ರ ಬಾಡಿಗೆ ಹೋದ್ರು. ಮತ್ತೆ ನಾನೇನು ಕೆಲವೊಂದು ಥಿಂಗ್ಸ್ ತರಕ್ಕೆ ನಾನು ಮೇಲೆ ಶಾಪಿಗೆ ಹೋಗಿ ಬರೋಷ್ಟರಲ್ಲಿಗೆ ಅಪ್ಪಚ್ಚಿರ ಗೌತಮ್ ಮೇಲೆ ಒಂದು 5 ಜನ ಮುಸ್ಲಿಂ ಹುಡುಗರು, ಒಬ್ರು ಕತ್ತಿ, ಒಬ್ಬನ ಹತ್ರ ಬೇಸ್ಬಾಲ್ ಸ್ಟಿಕ್, ಇನ್ನೊಬ್ಬನ ಹತ್ರ ಒಂದು ಕತ್ತಿ ದೊಣ್ಣೆ ಏನು ಹಿಡ್ಕೊಂಡು ಆ ಕೆಳಗೆ ಹಾಕೊಂಡು ಹುಡುಗರು ಹೊಡಿತಿದ್ದಾರೆ. ಹೊಡೆಯುವಾಗ ಒಬ್ಬಂದು ನಮ್ಮ ಅಪ್ಪಚ್ಚಿರ ಗೌತಮ್ ಇಲ್ಲಿಂದ ಇಲ್ಲಿ ತನಕ ಓಪನ್ ಆಗಿದೆ. ಅದಕ್ಕೆ ನಾವು ಇವಾಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ಎಸ್ಕೇಪ್ ಆಗಿದ್ದಾರೆ ಇಬ್ರು ಹುಡುಗರು. ಮತ್ತೆ ನಾವು ನಮ್ಮ ಅಪ್ಪಚ್ಚಿರ ಗೌತಮನ ಹಾಸ್ಪಿಟಲ್ಗೆ ಸೇರ್ತಿದ್ದೀವಿ. ಮತ್ತೆ ರಸ್ತೆ ತಡೆ ಮಾಡಿದೀವಿ ನಮ್ಮ SP ಬರಬೇಕು ಅಂತೇಳಿ. ಈಗ SP ಅವರು ಬಂದಿಲ್ಲ, ಅವ್ರ ಬದಲು ಅನುಪ್ ಮಾದಪ್ಪ ಬಂದಿದ್ದಾರೆ.
ಈಗ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡ್ಬಿಟ್ಟು ಮುಂದಿನ ಏನು ಅವರು ಕ್ರಮ ತಗೊಳ್ಕೊಂತಾರೆ ಹೇಳಿದ್ದಾರೆ, ನನಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನೊಬ್ಬನ ಕಟ್ಟನ್ನು పోండు ನಂಗೆ ವೈಲೆನ್ಸ್ ಮೈಂಡ್ పోపచ్చింది ఒక ప్రాబ్లం ನಂಗಡ ಪಾಡಕ್ಕೆ ಹೋಗುವಾಗ ನಂಗೆ ಗಾಡಿ ನಿಂತಿರೋವಾಗ ಆರೆಂಜ್ ಬ್ಲಾಕ್ ಇರ್ತಿರೋವಾಗ ಸೌಂಡ್ ಬಾಕ್ಸ್ ಕಟ್ಟೋವಾಗ ಹಿಂಗ ದಾಡ್ತಾರೆ ಗೋಪಕ್ಕೆ ನಂಗಡ ಜಾಗ ನಂಗ ನಿಂತಿರೋವಾಗ ಹಂಚಿಗೆ ನೀನಂಗ ನಿಂತಿಟ್ಟೆ ನೀನು ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ಹಿಂಗ ದಾಡ್ಕೋಬೇಕು ನಂಗಡ ಅಲ್ಲಿ ಉರುಸ್ರಿ ನಮ್ಮಪ್ಪ ನಂಗೆ ಏನೇ ಗಲಾಟೆ ಮಾಡ್ತೀವಿ ನೀನು ಪ್ರಾಬ್ಲಮ್ ಮಾಡಿ ನೀ ತೊಂದರೆ ಮಾಡಿ ನಂಗಿಂತ ನಂಗಿಂದ ಪ್ರಾಬ್ಲಮ್ ಮಾಡಿದ್ಲಲ್ಲ ಹಿಂಗ ಪ್ರಾಬ್ಲಮ್ ಮಾಡ್ತೀವಿ ಈಗ ಎಮ್ಮೆ ಮಾಡಿ ಉರುಸ್ ಹೆಚ್ಚು ಜನ ಪಾಪ ಸರ್ ನಂಗೆ ಹೆಚ್ಚು ಜನ ಪಾಪ ಭಾಗವಹಿಸ್ತೀವಿ ಊರ್ ಮನ್ಸಿಗೆ ನಂಗೆ ನೀರು ಕೊಡ್ತಾ ಇಪ್ಪಂಗೆ ಬುದ್ಧಿ ತತ್ತಿಗೆ ಇದು ಅದು ಬಿಟ್ಟಿತ್ತು ಪ್ರಭಾವಿರ ಮೋವ ಒಬ್ಬ ಅಲ್ಲ ಬಾಂಡ್ ಐತೆ ನಂಗಡ ಡಿಮಾಂಡ್ ಎಂತ ಇಲ್ಲಿ ಹೋಗ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಮೋವ ಮೇನ್ ಅಕ್ಯೂಸ್ ಅಲ್ಲದ ಹಿಂಗೆ ನಾಲಾಳು ಉಂಡು ಐಗಳ ಅರೆಸ್ಟ್ ಆಡು ಎಂತ ಐತೆ ನಾಟಕ ಮಾಡಿ ಅಡ್ಮಿಟ್ ಆಯ್ತು ಹಾಸ್ಪಿಟಲ್ ನಂಗಡ ಪೇಷಂಟ್ ಇಲ್ಲೇ ಉಂಟು ಹಾಸ್ಪಿಟಲ್ ಉಂಟು ಹಿಂಗ ನಾಟಕ ಮಾಡಿ ಅಡ್ಮಿಟ್ ಆಯ್ತು ಹಿಂಗಳ ಈ SR ಅವ್ರ ಡ್ರೈವರ್ ಉಂಟು ಶರೀಫ್ ಅವ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದು ಮಡಿಕೇರಿಗೆ ಐತಿ ಅವನ ದಸ್ತಗಿರಿ ಮಾಡುವ ಅವ್ರು ಸಿಕ್ಕಬೇಕು ಸೆಟ್ಲ್ಮೆಂಟ್ ಮುಸ್ಲಿಂ ಸರ್ ಅಚ್ಚಾ ಸೊ ಈಗ ನೆಕ್ಸ್ಟ್ ಡಿಸಿಷನ್ ಇದೆ ನಾಳೆ ಹಿಂದೂ ಸಮಾಜ ನಾಡ ಅಭಿಪ್ರಾಯ ನಾಳೆ ಮಧ್ಯಾಹ್ನ ನಾಳೆ ಬಲಮಟ್ಟಿಗೆ ಸಮಯ ಎಲ್ಲರೂ ಮತ್ತೆ ಇಲ್ಲಿ ಸ್ಟೇಷನ್ ಮುತ್ತಿಗಿಡೋದು ಸಮಾಜ ಅದೊಂದು ಭಯಂಕರ ಯಾವುದೇ ಸಮಾವೇಶನ ನಡೆಯಕ್ಕೆ ನಾವು ಬಿಡೋದಿಲ್ಲ. ಇಲ್ಲ ಮುಸ್ಲಿಂ ಅವ್ರದ್ದು ಯಾಕೆಂದ್ರೆ ಅದೇ ಮಾಡಬೇಕು ಯಾರು ಕೊಡ್ತಿರೋದು ಆರ್ಡರ್ ಪಂಚಾಯತ್ ದುಷ್ಟ ಶಕ್ತಿಗಳಿಗೆ ವಿಭಜನೆ ಕಾರಣದ ದುಷ್ಟ ಶಕ್ತಿಗಳಿಗೆ ದುಷ್ಟ ಶಕ್ತಿಗಳಿಗೆ ಬೆಟ್ಟಿಗೆಲ್ಲ ಹಾಕಿದ್ಯಾ